ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ತುಂಗೇಶ್ ಚಾನಲ್. ಅವರೇ ಎದ್ದು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇವನ್ ಬೇಕು ಅಂತ ವಿಡಿಯೋ ಬ್ಲಾಗರ್ ಕೂತಿದ್ದಾರೆ. ಎಲ್ಲರೂ ಸೆಲೆಬ್ರೇಷನ್ ಮುಗಿಸಿಗೆ ಫೋಟೋಸು ಅಂತ ಕೂತಿದ್ದಾರೆ. ಬನ್ನಿ, ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ತುಂಗೇಶ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ನಮ್ಮ ಮನೆ ಗೋಕುಲಮಲ್ಲಿದ್ದೀವಿ. ಯಾಕಂದರೆ ನಮ್ಮ ಮೇಡಮ್ ಅಶೇಕ್ ಅವ್ರು ಬಂದಿರೋ ಸ್ಪೆಷಲ್ಲು. ಇವತ್ತು ಸಂಡೇ 9 o'clock. ಇವತ್ತು ಫಸ್ಟ್ ಟೈಮು ಅವರೇ ಎದ್ದು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದು ಫಸ್ಟ್ ಟೈಮು ನಾವು ಬಂದಾಗೆಲ್ಲ ನಾನು ನೋಡ್ತಾನೆ ಇದ್ದೆ. ಪ್ರತಿ ಸಲ ಮಲಗಿದ್ರು, ಬಟ್ ಈ ಸಲ ಎದ್ದು ಅವರೇ ಅನ್ನಕ್ಕೆ ಇಡ್ತಾ ಇದ್ದಾರೆ, ರೈಸ್ ಇಡ್ತಾ ಇದ್ದಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲ ನಾನು ಮಾಡ್ತಾ ಇದ್ದೆ, ಬಟ್ ಇವತ್ತು ಎದ್ದೀನಿ. ಎಲ್ಲ ಮಲಗಿದ್ರು ಅಂತ ನಾನು ಮಲಗಿದ್ದೆ, ಬಟ್ ಇವತ್ತು ಎಲ್ಲ ಸುಮ್ಮನೆ ಕೂತಿದ್ದೀವಿ ನೋಡಿ. ರಾಮಣ್ಣ ಜಾಯಿನ್ ಆಗಿದ್ದಾನೆ. ಹೌದು, ಸುಮ್ಮನೆ ನಿಶಾಕ ಬಂದಿರೋ ಸ್ಪೆಷಲ್ ನೋಡಿ. ಇಲ್ಲಿ ನನ್ನ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಾರೆ ಎಲ್ಲರೂ ಕುತ್ಕೊಂಡು. ಇವನ್ ಬೇಕು ಅಂತ ಈ ಟೈಮ್ ವೇಸ್ಟ್ ಮಾಡ್ತವ್ರೆ. ಸಂಡೇನೆ ಕಳೀತಾ ಇದೆ. ಆಲ್ರೆಡಿ 4 o'clock ಆಯಿತು. ನಾವೀಗ ಶೂಟಿಂಗ್ ಮಾದೇಪುರಕ್ಕೆ ಬಂದ್ವಿ. ಸಂಡೇ ಬೆಳಗ್ಗೆಯಿಂದ ಪ್ಲಾನ್ ಮಾಡಿ ಇವಾಗ ಸಂಜೆ ಈವ್ನಿಂಗ್ ಬಂದಿದ್ದೀವಿ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಮೈಸೂರು ಇಟ್ಕೊಂಡು ಶೂಟಿಂಗ್ ಮಾದೇಪುರಕ್ಕೆ ಬಂದ್ವಿ. ಇಲ್ಲಿ ಟೆಂಪಲ್ ಇದೆ, ಟೆಂಪಲ್ ದರ್ಶನ ಮಾಡ್ಕೊತಾ ಹೋಗ್ತೀವಿ. ಟೆಂಪಲ್ ದರ್ಶನ ಮಾಡ್ಕೊಂಡು ಆ ಕಡೆ ಪ್ಲೇಸ್ಗೆ ಹೋಗ್ತೀವಿ. ನೋಡಿ, ನಮ್ಮ ರಾಮಣ್ಣನ ತೋರಿಸ್ತಾ ಇದ್ದೀನಿ. ಟೈಮು ಕರೆಕ್ಟಾಗಿ ಬಂದಿದ್ದೀವಿ ಅಣ್ಣ, ಸನ್ಸೆಟ್ ಟೈಮ್ಗೆ. ನೋಡಿ ಸನ್ಸೆಟ್. ಕೇಳನ್ ಬರ್ಡೇ ಮಾಡೋಣ ಇಲ್ಲಿ ಅಂತ. ಆ್ಯಕ್ಚುಲಿ ಬರ್ಡೇ ಒಂದು 3 ದಿನ ಬಿಫೋರೇ ಆಯಿತು. ಸಂಕ್ರಾಂತಿ ಹಬ್ಬದ ದಿನ ಇದ್ದಿದ್ದರಿಂದ ಯಾರೂ ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಈ ಥರ ಪ್ರಿಪೇರ್ ಮಾಡಿದ್ದೀವಿ. ಬರ್ತಡೇ ಬಾಯ್ ಅಲ್ಲಿ ಬರ್ತಾ ಇದ್ದೇನೆ. ಸರ್ಪ್ರೈಸ್ ಕೊಡಬೇಕು ಇವಾಗ. ನೋಡಿ ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ. ರೆಡಿ ಮಾಡಿ ಎಲ್ಲ ಕೂತಿದ್ದಾರೆ ಗರ್ಲ್ಸು. ಬರ್ತ್ಡೇ ಬಾಯ್ ಬರ್ತಾ ಇದ್ದಾರೆ. ಸರ್ಪ್ರೈಸ್ ಇದೆ. ಈಗ ಒಂದು ಸರ್ಪ್ರೈಸ್ಗೋಸ್ಕರ ಕುತೂಹಲದಿಂದ ಕೈ ತಗೋತಿದ್ದಾರೆ ಎಲ್ಲರೂ. ನಿಜ ಗೊತ್ತಿಲ್ಲ. ಸರ್ಪ್ರೈಸ್ ಇದು. ನಿಜ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ತೋರಿಸ್ತೀನಿ ಒಂದೊಂದು. ನಮ್ಮ ಅಣ್ಣನ ರಾಖಿ ಪ್ಲಸ್ ಮಲ್ಲಿಂಗ ನೀವೆಲ್ಲ ಸೈಡ್ ಬ್ಲಾಗರ್ ಮಾಡಿದ್ದೀವಿ. 100% ವಿಗ್ಗೆ ಇದು ಮಾಡ್ಕೊಯ್ತಾ ಬಿದೋದ್ರೆ ಬಿಡಿ. 1 2 3 ಸ್ಟಾರ್ಟ್. ಅವನಿಗೆ ಗೊತ್ತಾಗಿಲ್ಲ ವಿಗ್ ಅಂತ. ಅಲ್ಲ ಯಾವ ತರ ಇದೆ ಅಂತ ಗೊತ್ತಾ ವಿಗ್? ಫುಲ್ ಕಲರ್ ಹಂಗೆ ನಿಂತು ಫಸ್ಟ್ ಫೋಟೋ ಸೆಷನ್ ಸೈಡ್ ನಿಂತ್ಕೊಳ್ಳಕ್ಕೆ ಮದ್ವೆ ಜೀವಂದು ಯಾರ್ದು ಗೊತ್ತಿಲ್ಲ ನಂಗೆ. ಅದು ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಹಾಕ್ಬೇಕು ನೋಡ್ದಾ? ಸ್ವಲ್ಪನೇ ಫೋಟೋಸ್ ಇಲ್ಲಿ ಸಂತೃಪ್ತಿ ನೀನು ಇವತ್ತು ಬಂದಿದ್ದೆ. ಓ ಇದು ಅವಾಗಲೇ ಅದು ಇವನ್ ಫೋನಲ್ಲಿ ಮೆತ್ತ ಕಳಿಸ್ಕೊತಾ ನಿನ್ಗೆ ಏನೇನು ಇಷ್ಟ ಎಲ್ಲ ಅಲ್ಲಿದೆ ನೋಡು. ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದೀವಿ. ಸನ್ಸೆಟ್ ಎಷ್ಟರಾಗಿ ನಮಗೆ ಬೆಳಕು ಕೊಡ್ತಾ ಇದೆ. ಫುಲ್ಲು ವಿಡಿಯೋ ಮಾಡ್ತಾ ಇದ್ದೀವಿ ಅಕ್ಕ. ಅದೇನು ಕ್ಯಾಂಡಲ್ ಏನು ಬೀಳಲ್ಲ, ಇದು ಮೇಯ್ನು. ಫೋಟೋ ಹುಷಾರ್ ಕಣ್ಗಿಣಿಗೆ ಬಂದ್ಬಿಟ್ಟು ಎಲ್ಲ ಬರಲ್ಲ. ಹ್ಯಾಪಿ ಬರ್ಡೇ.
ಸೆಲೆಬ್ರೇಷನ್ ಮುಗೀತು. ಬರ್ಡೇ ಬಾಯ್ ಹಿಂದೆ ಬರ್ತಾ ಇದ್ದಾನೆ. ಏನ್ ಅನಿಸ್ತು ನಿನ್ನ ಹುಟ್ಟಿದ ಹಬ್ಬ? ಫ್ಯಾಂಟಾಸ್ಟಿಕ್ ಸರ್ಪ್ರೈಸ್. ಓಕೆ, ನಾವು ಸಿಂಪಲ್ ಆಗಿ ಏನು ಸಿಂಪಲ್ ಮಾಡಿರ್ಲಿಲ್ಲ, ಟೋಪಿ ಹಾಕೋದು ಮರ್ತ್ಬಿಟ್ಟಿದೀನಿ. ಏನಾಗಲ್ಲ, ಚೆನ್ನಾಗಿದ್ಯಾ. ನಾವು ಸಿಂಪಲ್ ಸೆಲೆಬ್ರೇಷನ್ಸ್ ಆದ್ರೂ ತುಂಬಾ ಅವ್ರಿಗೆ ಮೆಮೊರೇಬಲ್ ಆಗಿರೋ ತರ ಮಾಡೋದು ಅಲ್ವಾ ಅಕ್ಕ? ಇಲ್ಲಿ ಒಂದು ಫೋಟೋ ಪೋಸ್ಗೋಸ್ಕರ ಸರ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಫೋಟೋಗ್ರಾಫರ್ ರೆಡಿ ಆಗಿ ನಿಂತಿದ್ದಾರೆ, ತಲೆ ಕೆಟ್ಟೋಗಿ. ಕೂತಿದ್ದಾರೆ ಎಲ್ಲರೂ. ಸೆಲೆಬ್ರೇಷನ್ ಮುಗಿಸಿಗೆ ಫೋಟೋಸ್ ಅಂತ ತೆಗಿತೀವಿ, ಬರೀ ತಿಂತಾನೆ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಿಂದೆ ಸನ್ಸೆಟ್ ಅಲ್ವಾ? ಫೋಟೋಸ್ ತಗೋಸ್ಕೊಬಿಟ್ರು, ಇವಾಗೆಲ್ಲ ಕಾರ್ ಹತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ನಮ್ಮ ಸೆಲೆಬ್ರೇಷನ್ನು ನೈಟಲ್ಲಿ ಈ ಥರ ಕಾಣ್ತಾ ಇದೆ. ಆ್ಯಕ್ಚುಲಿ ಬಿಫೋರು ಅದು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಕಾಣ್ತಾ ಇರಲಿಲ್ಲ. ಸೊ ಇವಾಗ ಈ ಥರ ಕಾಣ್ತಾ ಇದೆ. ಬರಲ್ಲ, ಹೋಗಿದ್ ಬನ್ನಿ, ಬಾಯ್, ಸಿ ಯು, ಟಾಟಾ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈಗ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀವಿ. ಈಗ ರಾಮಣ್ಣ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಈರುಳ್ಳಿ ಕಟ್ ಮಾಡ್ಕೊಡ್ತಾ ಇದ್ದಾರೆ. ನಾನು ಮಾಡ್ಬೇಕು ಬನ್ನಿ. ನಾನು ಮತ್ತೆ ರಾಕೇಣ್ ಇಷ್ಟವಂಟ ಅಕ್ಕಿ ರೊಟ್ಟಿ ತಟ್ಟಿ ಎಲ್ಲರಿಗೂ ಕೊಟ್ಟಾಯ್ತು. ಇವಾಗೆಲ್ಲ ಬಿಗ್ ಬಾಸ್ ಇದ್ದಾರೆ. ಬನ್ನಿ, ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ ನೋಡೋಣ. Big Boss season 12 is ರಕ್ಷಿತಾಗೆ ಗೊತ್ತಿರುತ್ತೆ. ರೆಡಿ ರೆಡಿ. Big Boss season 12 winner ಈಸ್ ಹೇಳಿ ಬೇಗ. ನೋ ರಿಯಾಕ್ಷನ್ಸ್. ಲಾಗ್ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಬ್ಲಾಗ್ ಅಷ್ಟೇ ಎಂಡ್ ಆಗ್ತಾ ಇದೆ, ಬಟ್ ವಿಡಿಯೋಸ್ ಎಂಡ್ ಆಗ್ತಾ ಇಲ್ಲ. ಪ್ರತಿದಿನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಪವಿಗೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಅಕ್ಕ. ಬಾಯ್ ಬಾಯ್.